ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ಹೊಸ ವರ್ಷಾಚರಣೆ ಖುಷಿಯಲ್ಲಿ ಇರೋರಿಗೆ ಒಂದು ಶಾಕ್ ಅಂತ ಹೇಳ್ಬೋದು. ಡೆಲಿವರಿ ಸಿಬ್ಬಂದಿ ಮುಷ್ಕರಕ್ಕೆ ಕರೆ, ಆನ್ಲೈನ್ ಸೇವೆಯಲ್ಲಿ ಕೆಲವೊಂದು ಅಡೆತಡೆಗಳಾಗೋ ಸಾಧ್ಯತೆ ಇದೆ. ಏನಂದ್ರೆ ಹೊಸ ವರ್ಷಾಚರಣೆ ಇನ್ನೊಂದು ದಿನವಷ್ಟೇ ಬಾಕಿ ಇದೆ. ಆ ದಿನ ಹೊರಗೆ ಹೋಗಿ ಪಾರ್ಟಿ ಮೋಜು ಮಸ್ತಿ ಮಾಡಿದ್ರೆ ಕೆಲವರು ತಮ್ಮ ಮನೆಗಳಲ್ಲೇ ಪಾರ್ಟಿ ಆಯೋಜಿಸಿ ಎಂಜಾಯ್ ಕೂಡ ಮಾಡ್ತಾರೆ, ನಿಮ್ಗೆಲ್ರಿಗೂ ಗೊತ್ತು. ಹೀಗಾಗಿ ಆನ್ಲೈನ್ ಶಾಪಿಂಗ್ ಕೂಡ ವರ್ಷದ ಕೊನೆಯ ದಿನ ಭರ್ಜರಿಯಾಗಿ ನಡೆಯುತ್ತೆ. ಅದು ಡೆಲಿವರಿ ಸಿಬ್ಬಂದಿಗೂ ಆರ್ಡರ್ಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗುತ್ತೆ. ಆದರೆ ಸ್ವಿಗ್ಗಿ, ಝೊಮ್ಯಾಟೊ, ಝೆಪ್ಟೋ, ಬ್ಲಿಂಕಿಟ್, ಅಮೆಜಾನ್, ಫ್ಲಿಪ್ಕಾರ್ಟ್ ಗಿಗ್ ಕಾರ್ಮಿಕರು ಡಿಸೆಂಬರ್ 31ರಂದು ರಾಷ್ಟ್ರವ್ಯಾಪಿ ಮುಷ್ಕರ ಘೋಷಣೆ ಮಾಡಿದ್ದಾರೆ. ಇದರಿಂದ ಬುಧವಾರದಂದು ಮನೆ ಬಾಗಿಲಿಗೆ ಡೆಲಿವರಿ ಸೇವೆಯಲ್ಲಿ ಒಂದು ವ್ಯತ್ಯಯ ಉಂಟಾಗೋ ಸಾಧ್ಯತೆ ಇದೆ. ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಆನ್ಲೈನ್ ಡೆಲಿವರಿಯ ಸೇವೆಯು ಸಾವಿರಾರು ಮಂದಿ ಉದ್ಯೋಗ ಕಲ್ಪಿಸಿದೆ. ಕರೆಕ್ಟಾ? ಆರ್ಡರ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಇದು ಬಂದು ಕೂಡ ತಲುಪುತ್ತೆ. ಹಾಗೆ 10 ನಿಮಿಷದಲ್ಲಿ ಡೆಲಿವರಿ ಮಾಡೋ ವ್ಯವಸ್ಥೆ ಕೂಡ ಇದೆ. ಇದು ಗ್ರಾಹಕರಿಗೆ ಒಳ್ಳೆ ಸುದ್ದಿ ಅಂದ್ರೂ ಒಳ್ಳೆಯದೇ. ಆದ್ರೂ ಡೆಲಿವರಿ ಸಿಬ್ಬಂದಿಗೆ ಇದು ಅಕ್ಷರ ಸಹ ಕಾಲಿಗೆ ಚಕ್ರ ಕಟ್ಟಿದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಈ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಡೆಲಿವರಿ ಸಿಬ್ಬಂದಿ ಏಕಾಏಕಿ ಮುಷ್ಕರನ ಕೈಗೊಂಡಿದ್ದಾರೆ. ಯಾಕೆ? ಡೆಲಿವರಿ ಸೇವೆ 60% ಕುಸಿತ. ಕ್ರಿಸ್ಮಸ್ ದಿನವೂ ದೇಶಾದ್ಯಂತ 40,000ಕ್ಕೂ ಹೆಚ್ಚು ಡೆಲಿವರಿ ಸಿಬ್ಬಂದಿ ಮುಷ್ಕರಕ್ಕೆ ಕರೆ ನೀಡಿದ್ರು. ಅದರಿಂದ 50ರಿಂದ 60% ವಿತರಣಾ ಅಡಚಣೆಗಳು ಉಂಟಾದವು. ಅದೇ ರೀತಿ ಡಿಸೆಂಬರ್ 31ರಂದು ಕೂಡ ನಾವು ಮುಷ್ಕರ ಕೈಗೊಳ್ತೀವಿ ಅಂತ ಸ್ವಿಗ್ಗಿ, ಝೊಮ್ಯಾಟೊ, ಝೆಪ್ಟೋ, ಬ್ಲಿಂಕಿಟ್, ಅಮೆಜಾನ್, ಈ ತರ ಫ್ಲಿಪ್ಕಾರ್ಟ್ ಆಗಿರ್ಬೋದು ಮುಂತಾದವುಗಳು ರಾಷ್ಟ್ರವ್ಯಾಪಿ ಮುಷ್ಕರವನ್ನ ಕೈಗೊಂಡಿದ್ದಾರೆ. ಅವರ ಪ್ರಮುಖ ಬೇಡಿಕೆಗಳೇನು ಹಾಗಾದ್ರೆ? ನ್ಯಾಯಯುತ ಪಾರದರ್ಶಕ ವೇತನಗಳ ರಚನೆಗಳಾಗಬೇಕು, ಅನಿಯಂತ್ರಿತ ಐಡಿ ಬ್ಲಾಕ್ ಮಾಡುವಿಕೆ ಮತ್ತು ದಂಡಗಳಿಗೆ ಅಂತ್ಯ ಕೊಡುವುದು. ಅಲ್ಲೇನಾಗ್ತಿದೆ, ಕೆಲವೊಬ್ಬರಿಗೆ ಈಗ ಏನಾದ್ರು ಆನ್ ಟೈಮ್ ನಾವೇನಾದ್ರೂ ಡೆಲಿವರಿ ಮಾಡಲಿಲ್ಲ ಅಂದ್ರೆ ಫೈನ್ಗಳಾಗಿರ್ಬೋದು, ಲೇಟ್ ಆದ್ರೆ ಪೆನಾಲ್ಟಿಗಳಾಗಿರ್ಬೋದು, ಈ ರೀತಿ ಅನೇಕ ದಂಡಗಳಿದೆ. ಅದನ್ನ ಅದಕ್ಕೆ ಅಂತ್ಯ ಮಾಡಬೇಕು. ಕಡ್ಡಾಯವಾಗಿ ವಿಶ್ರಾಂತಿ ವಿರಾಮಗಳು ಹಾಗೂ ಸುರಕ್ಷತಾ ಸಾಧನಗಳಿರಬೇಕು. ಆರೋಗ್ಯ, ಅಪಘಾತ ವಿಮೆ, ಪಿಂಚಣಿಯಂತಹ ಸಾಮಾಜಿಕ ಭದ್ರತೆಗಳಿರಬೇಕು. ಸ್ಪಷ್ಟ ಕುಂದುಕೊರತೆ ಪರಿಹಾರ ಮತ್ತು ಪಾರದರ್ಶಕತೆ ಇರಬೇಕು. ಅಸುರಕ್ಷತೆ ಮತ್ತು ಅತಿ ವೇಗದ ಅಂದ್ರೆ 10 ನಿಮಿಷದಲ್ಲಿ ಡೆಲಿವರಿ ಕೊಡಬೇಕು. ವಿತರಣಾ ವ್ಯವಸ್ಥೆ ಅದನ್ನ ರದ್ದು ಮಾಡಬೇಕು. ಅದರಿಂದ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ. 10 ನಿಮಿಷ ಇವ್ರಿಗೆ ಏನಾಗಿರುತ್ತೆ, ಕಸ್ಟಮರ್ಗೆ ಇವರು 10 ನಿಮಿಷದಲ್ಲಿ ಡೆಲಿವರಿ ಕೊಡ್ತೀನಿ ಅಂತ ಅಗ್ರಿ ಆಗ್ಬಿಡ್ತಾರೆ. ಇಲ್ಲಿ ಪ್ರೆಷರ್ ಬಿಲ್ಡ್ ಆಗ್ತಿದೆ. ಅಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೇಫ್ಟಿ ಇಲ್ಲ, ಸುರಕ್ಷತೆ ಇದೆ, ಅತಿ ವೇಗದ ಡೆಲಿವರಿ ಅದನ್ನ ನಿಲ್ಲಿಸಬೇಕು ಅನ್ನೋದು ಇವರ ಬೇಡಿಕೆ ಆಗಿದೆ. ಇನ್ನು ಡಿಸೆಂಬರ್ 31ರಂದು ಡೆಲಿವರಿ ಸೇವೆಗೆ ಗರಿಷ್ಠ ಬೇಡಿಕೆ ಇರೋದ್ರಿಂದ ಸಿಬ್ಬಂದಿ ಅದೇ ದಿನ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಒಂದು ಕಡೆ ಇವರ ಮುಷ್ಕರ ನೋಡೋದಾದ್ರೆ ಅವರ ಪ್ರಕಾರ ಇದು ಕರೆಕ್ಟ್ ಅನ್ಸುತ್ತೆ. ಬಿಕಾಸ್ ಯಾಕಂದ್ರೆ 10 ನಿಮಿಷದಲ್ಲಿ ಡೆಲಿವರಿ ಕೊಡಬೇಕು ಅಂದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗೋ ನಂಬರ್ ಆಫ್ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ನಾವು ಬೇಗ ಕೊಡಬೇಕು. ಅಲ್ಲಿ ಟ್ರಾಫಿಕ್ ರೂಲ್ಸ್ ನ ಕೂಡ ಬ್ರೇಕ್ ಮಾಡ್ತಾರೆ. ದೆನ್ ಅವ್ರಿಗೆ ಅರ್ಜೆಂಟ್ ಕೂಡ ಇರುತ್ತೆ. ನಾವು ಕೊಡ್ಲಿಲ್ಲ ಅಂದ್ರೆ ಪೆನಾಲ್ಟಿ ಬರುತ್ತೆ. ಈ ರೀತಿ ಅನೇಕ ಪ್ರಾಬ್ಲಮ್ಸ್ ಕೂಡ ಅವ್ರಿಗೂ ಇದೆ. ಒಂದು ಕಡೆ ಇದನ್ನ ನೋಡೋದಾದ್ರೆ ಎಸ್ ಕರೆಕ್ಟ್ ಅಂತಾನೆ ಅನ್ಬೋದು. ಇನ್ನೊಂದು ಕಡೆ ಎಸ್ ವ್ಯತ್ಯಯ ಆಗೇ ಆಗುತ್ತೆ. ಒಂದು ದಿನದ ವ್ಯತ್ಯಯಕ್ಕೋಸ್ಕರ ಅವ್ರಿಗೂ ಕೂಡ ಅವ್ರದ್ದು ಜೀವನ ಇರುತ್ತೆ. ಓಕೆನಾ? ಹೀಗಾಗಿ ಹೊಸ ವರ್ಷದ ಸಂಭ್ರಮಾಚರಣೆ, ಆಹಾರ, ದಿನಸಿ ಸೇರಿದಂತೆ ಡೆಲಿವರಿ ವ್ಯವಸ್ಥೆಗಳಲ್ಲಿ ವ್ಯತ್ಯಯ ಉಂಟಾಗೋ ಚಾನ್ಸಸ್ ಇದೆ. ಕಳಪೆ ವೇತನ, ಅಸುರಕ್ಷತೆ ಕೆಲಸ ಪರಿಸ್ಥಿತಿಗಳು ಮತ್ತು ಕೆಲಸದ ಭದ್ರತೆ ಇಲ್ಲ, ಅವ್ರಿಗೆ ಕೊರತೆ ಆಗಿದೆ. ಅದರಿಂದ ಡಿಸೆಂಬರ್ 31ರಂದು ಮುಷ್ಕರ ನಡೆಸಿದ್ದಾರೆ. ಯಾರೆಲ್ಲ ನಾವು ಆನ್ಲೈನ್ ಡೆಲಿವರಿ ತಗೋತೀವಿ, ಈ ರೀತಿ ಎಲ್ಲ ಪ್ಲಾನ್ ಮಾಡ್ತಿದ್ದೀರಾ, ಆದಷ್ಟು ನಿಮ್ಮ ಪ್ಲಾನ್ ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಮತ್ತೆ ಇವ್ರಿಗೆ ನಿಮ್ಮ ಬೆಂಬಲ ಇದು ಕರೆಕ್ಟ್ ಅನ್ಸಿದ್ಯಾ? ಇವ್ರು ಮಾಡ್ತಿರೋ ಅದು ಕರೆಕ್ಟ್ ಅನಿಸ್ತಾ ಇದೆಯಾ ನಿಮ್ಗೆ? ಅವ್ರಿಗೂ ಭದ್ರತೆ, ಜೀವನದಲ್ಲಿ ಭದ್ರತೆ ಇರಬೇಕು, ಸುರಕ್ಷತೆ ಇರಬೇಕು, ನ್ಯಾಯಯುತ ವೇತನ ಇರಬೇಕು, ಮೂಲಭೂತ ಸಾಮಾಜಿಕ ಭದ್ರತೆ ಕೋರಿದ್ದಾರೆ ಅವರು. ವಾಣಿಜ್ಯ ಮತ್ತು ಆಹಾರ ವಿತರಣಾ ಕಾರ್ಯಪಡೆಯು ಡಿಸೆಂಬರ್ 31 ಅಖಿಲ ಭಾರತ ಮಟ್ಟದಲ್ಲಿ ಮುಷ್ಕರ ಕೂಡ ನಡೆಸಲಿದೆ. ಸುಮಾರು 1.5 ಲಕ್ಷ ಮಂದಿ ಮುಷ್ಕರದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಡೆಲಿವರಿ ಸೇವೆಯ ಮೇಲೆ ಪರಿಣಾಮ ಬೀರಬಹುದು ಮತ್ತು ಕಾರ್ಯಾಚರಣೆಯ ಅಡಚಣೆಗಳು ಕೂಡ ಕಾಣಬಹುದು ಅಂತ ಹೇಳಲಾಗ್ತಿದೆ. ಓಕೆನಾ? ಇದು ಹೆಚ್ಚಿನ ಲೇಟೆಸ್ಟ್ ಮಾಹಿತಿ ಆಗಿದೆ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.